ಸಿಲಿಂಡರ್ ಗ್ಯಾಸ್ ಇದ್ದವರ ಗಮನಕ್ಕೆ ಜೂನ್ 1ರಿಂದ ನಿಯಮದಲ್ಲಿ ಬದಲಾವಣೆ. ಇಲ್ಲಿದೆ ಕಂಪ್ಲೀಟ್ ಮಾಹಿತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳ 1ನೇ ತಾರೀಕಿನಂದು LPG ಸಿಲಿಂಡರ್ ಬೆಲೆಗಳನ್ನು ಪರಿಷ್ಕರಿಸುತ್ತವೆ. ಜಾಗತಿಕ ಮಾರುಕಟ್ಟೆ ಬೆಲೆಗಳು, ತೆರಿಗೆಗಳು ಮತ್ತು ಇತರ ಅಂಶಗಳನ್ನು ಅವಲಂಬಿಸಿರುವ ಬೆಲೆಗಳು ಏರಿಳಿತಗಳಾಗಬಹುದು. ಮೇ ತಿಂಗಳಿನಲ್ಲಿ ತೈಲ ಕಂಪನಿಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಕಡಿಮೆ ಮಾಡಿದೆ. ಈ ಬೆಲೆ ಕಡಿತವು ದೇಶೀಯ ಮತ್ತು ವಾಣಿಜ್ಯ ಸಿಲಿಂಡರ್ಗಳ ಎರಡೂ ವಿಧಗಳಿಗೆ ಅನ್ವಯಿಸುತ್ತದೆ. ಜೂನ್ 1ರಂದು ಹೊಸ ಬೆಲೆಗಳು ಜಾರಿಗೆ ಬರುತ್ತವೆ. LPG ಸಿಲಿಂಡರ್ ಬಳಕೆದಾರರಿಗೆ ಇದು ಮಹತ್ತರ ಸುದ್ದಿಯಾಗಿದೆ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರನ್ನು ಬಳಸುತ್ತಿರುವ ಎಲ್ಲ ಜನರಿಗೂ ಜೂನ್ 1ರಿಂದ ನಿಯಮಗಳಲ್ಲಿ ಬದಲಾಗುತ್ತಿದೆ. LPG ಗ್ಯಾಸ್ ಸಿಲಿಂಡರ್ನಲ್ಲಿ ಲಭ್ಯವಿರುವ ಸಬ್ಸಿಡಿ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಉಜ್ವಲ ಯೋಜನೆಯಡಿಯಲ್ಲಿ 300 ರೂಪಾಯಿ ಸಬ್ಸಿಡಿ ನೀಡಲಾಗುತ್ತಿದೆ. ಹಾಗೆಯೇ ಪ್ರತಿಯೊಬ್ಬರು KYCಯನ್ನು ಮಾಡಿಸುವುದು ಕೂಡ ಕಡ್ಡಾಯವಾಗಿದೆ. ಚುನಾವಣೆಯ ನಂತರ ಜನರಿಗೆ ಭರ್ಜರಿ ಉಡುಗೊರೆ ನೀಡಲು ಹೊರಟಿರುವ ಸರ್ಕಾರ 903 ರೂಪಾಯಿಗೆ ಸಿಗುವ ಗ್ಯಾಸ್ ಸಿಲಿಂಡರ್ ಬೆಲೆ 300 ರೂಪಾಯಿ ರಿಯಾಯಿತಿಯ ಸಬ್ಸಿಡಿಯು ಸೇರಿ 600 ರೂಪಾಯಿಗೆ ಸಿಗಲಿದೆ ಎನ್ನಲಾಗುತ್ತಿದೆ. ಅಂದರೆ ಸಬ್ಸಿಡಿ ದರವು 300ರಿಂದ 600 ರೂಪಾಯಿಗಳವರೆಗೆ ಹೆಚ್ಚಳವಾಗಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ KYCಯನ್ನು ಮಾಡಿಸುವುದು ಅಗತ್ಯ. ಈ ಹಿಂದೆಯೂ ಮಾರ್ಚ್ 31ರ ಮೊದಲ KYC ಮಾಡಬೇಕೆಂದು ಸರ್ಕಾರ ಹೇಳಿತ್ತು. ಆದರೆ ನಂತರ ಕೆಲವು ತಿಂಗಳುಗಳವರೆಗೆ ಅವಕಾಶವನ್ನು ನೀಡಲಾಗಿದೆ. ಅದರಿಂದ ಎಲ್ಲರೂ ತಪ್ಪದೇ KYCಯನ್ನು ಮಾಡಿಸಿಕೊಳ್ಳಿ. ಪ್ರತಿ ತಿಂಗಳ 1ನೇ ತಾರೀಕಿನಂದು ಪೆಟ್ರೋಲ್, ಡೀಸೆಲ್ ಮತ್ತು LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಕೂಡ ಹೆಚ್ಚಾಗುತ್ತದೆ. LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆಗಳು ಹೆಚ್ಚಾಗುತ್ತವೆ ಅಥವಾ ಕಡಿಮೆಯಾಗುತ್ತವೆ. 10ರಿಂದ 50 ರೂಪಾಯಿಗಳವರೆಗಿನ LPG ಗ್ಯಾಸ್ ಸಿಲಿಂಡರ್ಗಳ ಬೆಲೆಯಲ್ಲಿ ಈ ಬಾರಿಯೂ ಇಳಿಕೆಯಾಗಲಿದೆ ಎಂದು ಹೇಳಲಾಗುತ್ತಿದೆ. ದೆಹಲಿಯಲ್ಲಿ LPG ಗ್ಯಾಸ್ ಸಿಲಿಂಡರ್ನಲ್ಲಿ 903 ರೂಪಾಯಿ, ಮುಂಬೈನಲ್ಲಿ 902 ರೂಪಾಯಿ ಮತ್ತು ಗುರ್ಗಾಂವ್ನಲ್ಲಿ 911 ರೂಪಾಯಿ, ಬೆಂಗಳೂರಿನಲ್ಲಿ 905 ರೂಪಾಯಿ, ಚಂಡೀಗಢದಲ್ಲಿ 912 ರೂಪಾಯಿ, ಜೈಪುರ್ನಲ್ಲಿ 906 ರೂಪಾಯಿ, ಪಾಟ್ನಾದಲ್ಲಿ 1001 ರೂಪಾಯಿ, ಕೋಲ್ಕತ್ತಾದಲ್ಲಿ 929 ರೂಪಾಯಿ, ಚೆನ್ನೈನಲ್ಲಿ 918 ರೂಪಾಯಿ, ನೋಯ್ಡಾದಲ್ಲಿ 929 ರೂಪಾಯಿ, ಹೈದರಾಬಾದ್ನಲ್ಲಿ 955 ರೂಪಾಯಿ, ಲಕ್ನೋದಲ್ಲಿ 940 ರೂಪಾಯಿ. ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ KYC ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ಗ್ಯಾಸ್ ಏಜೆನ್ಸಿಗೆ ಕರೆ ಮಾಡಿ ತಿಳಿದುಕೊಳ್ಳಬಹುದು. KYC ಆಗಿದೆಯೇ ಎಂದು ತಿಳಿದುಕೊಳ್ಳಲು ಇನ್ನೊಂದು ವಿಧಾನವಿದೆ. ಇದರ ಬಗ್ಗೆ ಸಂಪೂರ್ಣ ವಿವರ ತಿಳಿಸುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇ ಹಂತ, ಮೊದಲಿಗೆ MyLPG.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಹೋಗಿ ಕ್ಲಿಕ್ ಮಾಡಬಹುದು. ಎರಡನೇ ಹಂತ, ನಂತರ ನೀವು ಬಳಸುತ್ತಿರುವ ಸಿಲಿಂಡರ್ ಕಂಪನಿಯ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಮೂರನೇ ಹಂತ, ನೀವೇನಾದರೂ ಈ ವೆಬ್ಸೈಟನ್ನು ಮೊದಲೇ ಬಳಸುತ್ತಿದ್ದರೆ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲವಾದರೆ ನ್ಯೂ ಯೂಸರ್ ಆಯ್ಕೆಯನ್ನು ಮಾಡಿ. ನಾಲ್ಕನೇ ಹಂತ, ನೀವು ಯೂಸರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಕನ್ಸ್ಯೂಮರ್ ನಂಬರ್ ಹಾಗೂ ಲಿಂಕ್ ಆಗಿರುವ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಆಗಲು ಪಾಸ್ವರ್ಡನ್ನು ರಚನೆ ಮಾಡಬೇಕಾಗುತ್ತದೆ. ನಂತರ ಪಾಸ್ವರ್ಡನ್ನು ಬಳಸಿಕೊಂಡು ಲಾಗಿನ್ ಆಗಬೇಕು. ಮುಂದುವರೆದು ಆಧಾರ್ ಲಿಂಕ್ಡ್ ವಿತ್ LPG ಡಿಸ್ಟ್ರಿಬ್ಯೂಟರ್ ಎಸ್ ಎಂದಿದ್ದರೆ KYC ಆಗಿದೆ ಎಂದರ್ಥ, ನೋ ಎಂದಿದ್ದರೆ KYC ಆಗಿಲ್ಲ ಎಂದರ್ಥ. ಹೀಗೆ ನೀವು KYC ಆಗಿದೆಯೇ ಇಲ್ಲವೇ ಎಂದು ಚೆಕ್ ಮಾಡಿಕೊಂಡು ಮುಂದುವರಿಯಬಹುದು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.